ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 8ನೇ ತಾರೀಕು ಏಪ್ರಿಲ್ 2025 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ಏಕಾದಶಿ ತಿಥಿ, ಆಶ್ಲೇಷ ನಕ್ಷತ್ರ, ಶೂಲಯೋಗ, ವಣಿಜ ಕರಣ. ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ಸಂಕಟ ಮುಹೂರ್ತ, ಬಾಧಕ ಮುಹೂರ್ತ ನೋಡೋಣ. ಬೆಳಿಗ್ಗೆ 7 ಗಂಟೆ 1 ನಿಮಿಷದಿಂದ 7 ಗಂಟೆ 50 ನಿಮಿಷದವರೆಗೂ, ಹಾಗೆಯೇ ಬೆಳಿಗ್ಗೆ 8 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 29 ನಿಮಿಷದವರೆಗಿನ ಈ ಒಂದು ಸಮಯ ದುಷ್ಟ ಮುಹೂರ್ತ, ಸಂಕಟ ಮುಹೂರ್ತ, ಬಾಧಕ ಮುಹೂರ್ತ, ಕಂಟಕ ಮುಹೂರ್ತ ಆಗಿರುತ್ತೆ. ಎಚ್ಚರಿಕೆ. ಸಮಸ್ತ ಭಕ್ತಾದಿಗಳು ಬಂದು ಗಂಗಮ್ಮನ ಆಶೀರ್ವಾದ ಹಾಗೂ ಪ್ರಸಾದವನ್ನು ಸೇವನೆ ಮಾಡಿಕೊಂಡು ಹೋದ್ರಿ. ನಾನು ಬಂದಿದ್ದೆ. ನಿಮ್ಮೆಲ್ಲರ ಆ ಒಂದು ಪ್ರೀತಿ ಹೀಗೆ ಇರಲಿ. ಅಮ್ಮನವರ ಆಶೀರ್ವಾದ. ನಾವೆಲ್ಲರೂ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇವೆ. ನಾವೆಲ್ಲರೂ ಭಿಕ್ಷೆಯಲ್ಲಿ, ಯಾರದೋ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇವೆ. ನಿಜ ಮಕ್ಕಳೇ, ನಾವೆಲ್ಲರೂ ಭಿಕ್ಷುಕರು. ಭಗವಂತನ ಮುಂದುಗಡೆ ನಾವು ಭಿಕ್ಷುಕರು. ನಾವು ಅನ್ಕೋತೇವೆ ನಾವು ಮಾಡಿದ್ದು, ನಾವು ಸಾಧಿಸಿದ್ದು, ನನ್ನಿಂದ ಆಗಿದ್ದು, ನಾನೇ ಮಾಡಿದ್ದು, ನಾನು ಕಲಿತಿದ್ದು, ನಾನು ಬೆಳೆದಿದ್ದು. ಖಂಡಿತ ಇಲ್ಲ. ಈ ದೇಹ ತಾಯಿ ಕೊಟ್ಟ ಭಿಕ್ಷೆ. ಇದರ ಒಳಗಡೆ ಇರುವ ಆತ್ಮ ನಮ್ಮ ತಂದೆ ಕೊಟ್ಟ ಭಿಕ್ಷೆ. ಈ ಜ್ಞಾನ ಗುರುಗಳು ಹಾಕಿದ ಭಿಕ್ಷೆ. ಈ ಅನುಭವ ನೀವುಗಳೆಲ್ಲರೂ ಕೊಟ್ಟ ಭಿಕ್ಷೆ. ಬದುಕಿದ್ದೇವೆ, ಏನೋ ಒಂದು ಪಡೆದಿದ್ದೇವೆ. ಅದೃಷ್ಟವಂತರು. ಎಷ್ಟೋ ವಿಚಾರದಲ್ಲಿ ನಾವು ಅದೃಷ್ಟವಂತರು ಮಕ್ಕಳೇ. ಒಂದು ಒಳ್ಳೆ ತಂದೆ ಸಿಕ್ಕಿರ್ತಾರೆ, ತಾಯಿ ಇರ್ತಾರೆ, ಒಳ್ಳೆ ಸಂಗಾತಿ ಇರುತ್ತೆ, ಒಳ್ಳೆ ಮಿತ್ರರಿರ್ತಾರೆ, ಒಳ್ಳೆ ಮಕ್ಕಳಿರ್ತಾರೆ, ಒಳ್ಳೆ ವಿದ್ಯೆ, ಒಳ್ಳೆ ಸಂಸ್ಕಾರ, ಒಳ್ಳೆ ಕೆಲಸ. ತುಂಬ ವಿಚಾರಗಳಲ್ಲಿ ನಾವು ಅದೃಷ್ಟವಂತರು. ಆದರೆ ನಾವು ಯಾವಾಗಲೂ ನಮ್ಮನ್ನು ನಿಂದಿಸ್ಕೊಳ್ಳೋದು ನಾವು ದುರಾದೃಷ್ಟವಂತರು. ನಮಗೇನಿಲ್ಲವೋ ಅದನ್ನೇ ಇಟ್ಕೊಂಡು ನಾವು ತೂಗಾಡ್ತಿರ್ತೇವೆ. ಏನು ಇದೆಯೋ ಅದರ ಬಗ್ಗೆ ಗಮನ ಕೊಡುವುದೇ ಇಲ್ಲ. ಈ ಶ್ವಾಸ ಭಗವಂತ ಹಾಕಿದ ಭಿಕ್ಷೆ. ಈ ನದಿ ಭಗವಂತ ಹಾಕಿದ ಭಿಕ್ಷೆ. ಎಲ್ಲರೂ ಕಲಿತವರೆಲ್ಲ ಒಂದೇ ಶಾಲೆ. ಎಲ್ಲರೂ ಕಲಿತಾರೆ. ಬಟ್ ಶಾಲೆಯಲ್ಲಿ ಕ್ಲಾಸ್ಗೆ ಒಬ್ಬರೇ ರ್ಯಾಂಕ್ ಬರಲಿಕ್ಕಾಗೋದು. ಅದು ಭಗವಂತ. ನಾವು ಹೇಳ್ತೇವೆ ಪರಿಶ್ರಮದ ಭಿಕ್ಷೆ ಅದು. ಸರಿ, ರ್ಯಾಂಕ್ ಹೊಡೆದಿದ್ದಾರಲ್ವಾ, ಅವ್ರಿಗೊಂದು ಒಳ್ಳೆ ಕೆಲಸ ಸಿಗಬೇಕಲ್ವಾ. ಲಕ್ಷಾಂತರ ಜಾತಕಗಳ ಪರಾಮರ್ಶೆಯಲ್ಲಿ ನೋಡಿದ್ದಾನೆ, ರ್ಯಾಂಕು ಹೊಡೆದಿರೋರು ಎಲ್ಲೋ ನಿಂತಿದ್ದಾರೆ. ಸಾಮಾನ್ಯರಾಗಿದ್ದವರು ಅಸಾಮಾನ್ಯರಾಗಿ ಸಾಧನೆ ಮಾಡಿರ್ತಕ್ಕಂಥದ್ದು ಯಾರು? ಆ ಸಾಧನೆ ಭಗವಂತ ಕೊಟ್ಟ ಭಿಕ್ಷೆ. ನಾವೆಲ್ಲರೂ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇವೆ. ಯಾರದೋ ಒಂದು ಭಿಕ್ಷೆ. ಜ್ಞಾನದ ಭಿಕ್ಷೆ, ಆಸರೆಯ ಭಿಕ್ಷೆ, ಪ್ರೀತಿಯ ಭಿಕ್ಷೆ. ಎಲ್ಲೋ ಒಂದು ದ್ವೇಷ. ಕೆಲವರು ಏನು ಮಾಡ್ತಾರೆ, ಆ ದ್ವೇಷವನ್ನು, ಆ ನೋವನ್ನು, ಬಾಧೆಯನ್ನು ಸಾಧನೆಯ ಕಡೆ ತಿರುಗಿಸ್ತಾರೆ. ಅದನ್ನು ತಿರುಗಿಸಿದವರು ಯಾರು? ಭಗವಂತನೇ. ಕೆಲವರು ಅದರಲ್ಲೇ ನರಳುತ್ತಾ, ಅಯ್ಯೋ ನನ್ನನ್ನು ಅವನು ಹಾಳು ಮಾಡಿಬಿಟ್ಟ, ಅವನನ್ನು ಬಿಡಬಾರ್ದು, ಆಕೆಯನ್ನು ಬಿಡಬಾರ್ದು, ನನಗೆ ಮೋಸ ಮಾಡಿಬಿಟ್ರು, ನನಗೆ ಅನ್ಯಾಯ ಮಾಡಿಬಿಟ್ರು. ಅದರಲ್ಲೇ ಬೇಯ್ತ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳತಕ್ಕಂಥದ್ದು ಮಾಡ್ಕೊತಿರ್ತಾರೆ. ಯಾರೋ ಕೆಲವರು ಅಪರೂಪದಲ್ಲಿ ಅಪರೂಪ ತಮಗಾದ ಗಾಯವನ್ನ ಒಳ್ಳೆ ಒಂದು ದಾರಿಯ ಕಡೆ ತಿರುಗಿಸ್ಕೊಳ್ತಾರೆ ಭಗವಂತನ ಆಶೀರ್ವಾದದಿಂದ. ಅದುವೇ ಭಿಕ್ಷೆ. ಅದೇ ಭಿಕ್ಷೆ. ನಾವೆಲ್ಲ ಗರ್ವದಿಂದ ಕುಣಿಯಬಾರ್ದು. ನಾವು ಯಾರೋ ಕೊಟ್ಟ ಭಿಕ್ಷೆ.
ಇವತ್ತೇನಾದರೂ ರವಿಶಂಕರ ನಿಮ್ಮ ಮುಂದ್ಗಡೆ ಇದ್ದಾನೆ ಅಂದರೆ ಆ ಜ್ಞಾನ ಪ್ರಸನ್ನ ಆಗ್ಬೇಕು. ಆ ತಾಯಿ ಗಂಗಮ್ಮ ದೇವಿಯ ಆ ಒಂದು ಭಿಕ್ಷೆಯೇ. ಎಲ್ಲಿಯ ರವಿ, ಎಲ್ಲಿಯ ಈ ವಿದ್ಯೆ, ಎಲ್ಲಿಯ ಆ ಗುರುಗಳು ತಿದ್ದಿ ತೀಡಿ, ಎಷ್ಟೋ ಗುರುಗಳೇ ಇದು ಸರಿ ಇಲ್ಲ ನೀವು ಮಾಡಿತ್ತು, ತಿದ್ದಿದ್ದಾರೆ. ನಿಜವೇ ಒಪ್ಕೋಬೇಕು, ಕ್ಷಮೆ ಯಾಚಿಸ್ಲೇಬೇಕು. ಹೀಗಿರಬೇಕಿತ್ತು ಗುರುಗಳೇ, ಹಾಗಿರಬೇಕಿತ್ತು ಗುರುಗಳೇ, ಹಿಂಗಿರಬೇಕಿತ್ತು ಗುರುಗಳೇ, ನೀವೇನು ಮಾತಾಡ್ತಿದ್ದೀರಿ ಗುರುಗಳೇ, ಹೇಗೆ ನಡ್ಕೋತಿದ್ದೀರಿ ಗುರುಗಳೇ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಲಕ್ಷಾಂತರ ಗುರುಗಳು ನನ್ನ ಜೊತೆ ಹೆಜ್ಜೆ ಹಾಕಿದರೆ ಅದೆಲ್ಲವೂ ಇವತ್ತು ನಾನು ಏನಾಗಿದ್ದೇನೆಯೋ ಇದೆಲ್ಲವೂ ಈ ಗುರುಗಳು. ಆ ಗುರುಗಳಲ್ಲಿ ನೀವು ಇದ್ದೀರಿ. ಆ ಗುರುಗಳಾಗಿ ನನ್ನ ಮಾತು, ನನ್ನ ಆಲೋಚನೆ, ನನ್ನ ವಿವೇಚನೆ, ನನ್ನ ಚಿಂತನೆ, ನನ್ನ ಬದುಕು ದಾರಿ ಕಲಿಸಿಕೊಟ್ಟವರು ನೀವು. ಭಿಕ್ಷೆಯ ಮಕ್ಕಳೇ, ನಾನು ಕೂಡ ನಿಮ್ಮ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇನೆ, ನಿಮ್ಮ ಪ್ರೀತಿಯ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇನೆ, ನಿಮ್ಮ ಆಸರೆಯ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇನೆ, ನಿಮ್ಮ ನೆರಳಿನ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇನೆ. ನಾವೆಲ್ಲರೂ ನನ್ನ ತಂದೆಯ ಸಂಸ್ಕಾರದ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇನೆ, ನನ್ನ ಅನ್ನಪೂರ್ಣೇಶ್ವರಿಯ ಅನ್ನದ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇನೆ. ಖಂಡಿತ ನಾವೆಲ್ಲ ನಿತ್ಯ ಇದನ್ನ ಭಗವಂತನ ಮುಂದುಗಡೆ ನೀವು ಭಿನ್ನಯಿಸಿಕೊಳ್ಳಿ. ನೀನು ಹಾಕಿದ ಭಿಕ್ಷೆ ಭಗವಂತ, ನೀನು ಹಾಕಿದ ಭಿಕ್ಷೆ ಭಗವಂತ, ನೀನು ಕೊಟ್ಟ ಭಿಕ್ಷೆ ಭಗವಂತ. ಇದಕ್ಕೆ ಮೀರಿದ ಇನ್ನೇನು ಬೇಕು? ನೀನು ನಡೆಸ್ತಿದ್ದಿ, ನಾನು ನಡೆಯುತ್ತೇನೆ. ಆ ನಡೆಸುವ ಶಕ್ತಿಯೂ ನೀನೆ ಅಂತ ಭಗವಂತನಲ್ಲಿ ತಲೆಬಾಗಿ ಶಿರಬಾಗಿ ನಿಂತುಕೊಳ್ಳಿ. ಬೇರೆ ಇನ್ನೇನೋ ಮಾಡ್ಲಿಕ್ಕೆ ಹೋಗಬೇಡಿ. ಪ್ರಕೃತಿಯ ಶಕ್ತಿ ಮುಂದುಗಡೆ ನಾವ್ಯಾರೂ ಏನೂ ಅಲ್ಲ. ನಾವೆಲ್ಲರೂ ಹೋಗ್ಲಿಕ್ಕೆ ಬಂದಿರೋದು. ಬರಿಗೈಯಲ್ಲಿ ಬಂದಿದ್ದೀವಿ, ಬರಿಗೈಯಲ್ಲಿ ಹೋಗ್ತೀವಿ. ಬೇರೆ ಲೆಕ್ಕಾಚಾರಗಳನ್ನ ಬಿಡಿ. ನೋಡ್ತಿರ್ತೇನೆ ತುಂಬಾ ಆ ಲೆಕ್ಕಾಚಾರಗಳು. ಅವನ ಮುಂದುಗಡೆ ಲೆಕ್ಕಾಚಾರ ಎಷ್ಟು ದಿನ ಬಚ್ಚಿಡ್ಲಿಕ್ಕಾಗುತ್ತೆ? ಎಲ್ಲಿಂದ ಆಗುತ್ತೆ? ಅದರಿಂದ ಪ್ರತಿನಿತ್ಯ ನೀವೊಂದು ಹೆಜ್ಜೆ ಇಡ್ತಿದ್ದೀರಂದ್ರೆ ಆ ಭೂದೇವಿಯ ಭಿಕ್ಷೆ. ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೀರ, ಎಷ್ಟೋ ಜನ ರೋಡಲ್ಲಿ ಆಕ್ಸಿಡೆಂಟು, ಭೂಮಿ ಕುಸಿದು, ಗುಡ್ಡ ಕುಸಿದು, ಯಾವುದೋ ಬಿಲ್ಡಿಂಗ್ ಮೇಲೆ ಬಿದ್ದು, ಯಾವುದೋ ವಾಹನ ದಿಢೀರಂತ ನಮ್ಮ ಮೇಲೆ ಹಾರಿ ಎಷ್ಟು ಜನರ ಜೀವ ಹೋಗಿದೆ. ನಾವು ಬದುಕಿದ್ದೇವೆ ಅಂದರೆ ನಮ್ಮ ಬುದ್ಧಿವಂತಿಕೆ, ನಮ್ಮ ಶಕ್ತಿ ಖಂಡಿತ ಅಲ್ಲ, ಭಗವಂತ ಕೊಟ್ಟಿರುವ ಭಿಕ್ಷೆ. ಅವನ್ ನೆನೆಸಿದ್ರೆ ಹೀಗಂತಾನೆ ಅಷ್ಟೇ, ಕ್ಷಣ ಮಾತ್ರದಲ್ಲಿ. ಅದರಿಂದ ನಿತ್ಯ ಭಗವಂತನಿಗೆ ಶರಣಾಗತಿ, ಅವನ ಹತ್ರ ಕ್ಷಮಾಪಣೆ ಕೇಳಿ. ಏನೂ ಗೊತ್ತಿಲ್ಲದೆಯೋ ಅಹಂಕಾರದಿಂದ, ವಿದ್ಯೆ ಅಹಂಕಾರ, ದುಡ್ಡಿನ ಅಹಂಕಾರ, ಅಧಿಕಾರದ ಅಹಂಕಾರ, ಪ್ರೀತಿಯ ಅಹಂಕಾರ. ನನಗೆ ನಿಮ್ಮ ಪ್ರೀತಿಯ ಅಹಂಕಾರ ಸಿಕ್ಕಾಬಟ್ಟೆ ಇದೆ. ನನಗೆ ಇವರು ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನತಕ್ಕಂಥದ್ದು ತುಂಬ ಇದೆ. ನನ್ನ ದೇವಿ ಬಿಟ್ಟರೆ ನನಗೆ ಇನ್ಯಾರಿದ್ದಾರೆ, ನಾನು ಬಳದಿದ್ದೇನೆ ಅನ್ನತಕ್ಕಂಥ ಅಹಂಕಾರ ಇದೆ. ಕ್ಷಮಾಪಣೆ ಕೇಳ್ತಿರ್ತಾನೆ, ಶರಣಾಗತಿ ಕೇಳ್ತಿರ್ತಾನೆ. ಅಮ್ಮ, ಇದು ನಿನ್ನ ಭಿಕ್ಷೆ, ಇದು ನಿನ್ನ ಭಿಕ್ಷೆ, ಇದು ನಿನ್ನ ಭಿಕ್ಷೆ. ನನ್ನ ಶ್ವಾಸ, ನನ್ನ ಮಾತು, ನನ್ನ ಆಲೋಚನೆ, ನನ್ನ ಚಿಂತನೆ ನೀನು ಹಾಕಿದ ಭಿಕ್ಷೆ. ಅದಕ್ಕೇನೋ ಆ ತಾಯಿ ನನಗೆ ಅಂತ ಒಂದಷ್ಟು ಪ್ರಸಾದ ಕೊಟ್ಟಿದೆ ಮಕ್ಕಳೇ. ಆ ಪ್ರಸಾದವನ್ನೇ ನಿಮಗೂ ಹಂಚಿಸ್ತಿದ್ದೇನೆ. ಬನ್ನಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಅಲ್ಲೊಂದು ಸೇವೆ, ಪೂಜೆ, ಸಂಕಲ್ಪ ಅಮ್ಮ ಕೊಟ್ಟಿದೆ. ಎಷ್ಟೋ ಜನ, ಒಬ್ಬರು ದಾವಣಗೆರೆಯಿಂದ ಆ ಪುಣ್ಯಾತ್ಮ ಯಾವಾಗ ಸಿಕ್ಕಿದ್ರು, ಗುರುಗಳೇ ನೀವು ಹೇಳಿದ್ದಾಯ್ತು ಭೂಮಿ, ಗುರುಗಳೇ ಮನೆ ಆಯಿತು. ತುಂಬ ಜನ ಗುರುಗಳೇ ಉತ್ತರ ಹೇಳಿ. ನಾ ಹೇಳಿದೆ, ನಾನೇ ಉತ್ತರವಿಲ್ಲದೆ ಈ ತಾಯಿ ಹತ್ರ ಬಂದು ನಿಂತಿದ್ದೇನೆ, ಈಗಲೂ ನಿಂತಿದ್ದೇನೆ, ಸದಾ ನಿಂತಿರ್ತೇನೆ. ಪ್ರತಿ ಪ್ರಶ್ನೆಯೂ ಅಮ್ಮನ ಬಳಿಯ, ಪಾದದ ಬಳಿಯ, ಪ್ರತಿ ಉತ್ತರವೂ ಅಮ್ಮನ ಪಾದಕ್ಕೆ ಆಗ್ತದೆ. ಅಮ್ಮ, ಇದು ನೀನು ಕೊಟ್ಟಿದ್ದು, ಇದು ನಿನಗೇ ಸೇರಿದ್ದು ಅನ್ನತಕ್ಕಂಥದ್ದು. ಆದ್ದರಿಂದ ಇವತ್ತಿನಿಂದ ಪ್ರತಿ ವಿಚಾರಕ್ಕೂ ಧನ್ಯವಾದ ಹೇಳಿ. ಅನ್ನ ತಿಂತಿದ್ದೀರಾ ಅಮ್ಮ, ನೀರು ಕುಡಿತಿದ್ದೀರಾ ಅಮ್ಮ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಆ ವಿದ್ಯೆ, ಆ ಜ್ಞಾನ, ಅನುಭವ ನಮಗೆ ಅಂತ ಯಾರೋ ಒಬ್ಬರು ಎಕ್ಸ್ಪರ್ಟ್ ನಮ್ಮನ್ನು ಕೈ ಹಿಡಿದಿರ್ತಾರೆ. ಹಿಂಗೆ ಮಾಡಿ ಅಂತ ಹೇಳ್ತಾರೆ, ಅವ್ರನ್ನ ನೆನೆಸ್ಕೊಳ್ಳಿ. ಗಾಡಿ ಓಡಿಸ್ತಿರ್ಬೇಕಾದ್ರೆ ನಮಗೆ ಗಾಡಿ ಓಡಿಸೋದು ಯಾರೋ ಒಬ್ರು ಕಲಿಸಿರ್ತಾರೆ. ಪ್ರತಿಯೊಂದು ನಿಂತ್ಕೊಳ್ಳೋದು, ಮಾತಾಡೋದು, ಕಾಲ್ ಮೇಲೆ ಕಾಲು ಹಾಕೋದು, ಬೊಟ್ಟು ಇಡೋದು, ವಿಭೂತಿ ಇಡೋದು, ರುದ್ರಾಕ್ಷಿ ಹಾಕೋದು, ವಾಚ್ ಕಟ್ಟೋದು, ಪ್ರತಿಯೊಂದು ಮಾತನಾಡುವಾಗ ಹೀಗೆ ಇಟ್ಕೊಂಡು ಮಾತನಾಡೋದು, ಪ್ರತಿಯೊಂದಕ್ಕೂ ಧನ್ಯವಾದ ಹೇಳಿ. ಯಾಕಂದ್ರೆ ನಾವೆಲ್ಲರೂ
ಯಾರೋ ಹಾಕಿದ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇವೆ. ಇದೇ ಸತ್ಯ. ನಾನು ಮಾಡ್ಕೋಬಿಟ್ಟೆ ಗುರುಗಳೇ, ಇನ್ಮೇಲೆ ಅದನ್ನು ಬೇಡಿ, ನನ್ನಿಂದಲೇ ಗುರುಗಳೇ. ಇಲ್ಲ, ನನ್ನ ಮಾತು ಕೇಳಿ, ಶರಣಾಗತಿ. ನೆಮ್ಮದಿಯಾಗಿರ್ತೀರಿ, ತೃಪ್ತಿಯಾಗಿ ಬದುಕ್ತೀರಿ, ಆನಂದವಾಗಿ ಬದುಕುತ್ತೀರಿ. ಈ ವಿದ್ಯೆ ನಮ್ಮದಲ್ಲ, ಈ ಜ್ಞಾನ ನಮ್ಮದಲ್ಲ, ಈ ಶರೀರವೇ ನಮ್ಮದಲ್ಲ ಅಂದ ಮೇಲೆ ಅತ್ಯಾಕೆ ಈ ಒಂದು ಸಣ್ಣದಾದ ಆಲೋಚನೆ. ಒಳ್ಳೆಯದಾಗಲಿ, ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಪ್ರತಿ ಸಂಖ್ಯೆಗೂ ಒಂದು ವಿಸ್ಮಯ ಇದೆ. ನಮಗೆ ಗೊತ್ತಿಲ್ಲದೆ ನಮ್ಮನ್ನ ಈ ಕರ್ಮ ನಾವು ಪಡ್ಕೊಂಡು ಬಂದಿರೋದು, ನಮ್ಮ ಆಲೋಚನೆಯೇ ಕರ್ಮಕ್ಕೆ ತಕ್ಕಂತೆ. ನೆನ್ಪಿಟ್ಕೊಳ್ಳಿ. ತುಂಬಾ ಜನ ಹೇಳ್ತಿರ್ತಾರೆ, ಅವ್ರು ಯಾಕೆ ಆ ಥರ ಆಲೋಚನೆ ಮಾಡ್ತಾರೆ ಗುರುಗಳೇ? ಅದಾಗಿ ಒಂದೇ ತಾಯಿ, ಒಂದೇ ಹೊಟ್ಟೆ, 10 ಮಕ್ಕಳು ಹುಟ್ಟಿರ್ತೇವೆ. ಯಾರು ಒಂದೇ ರೀತಿ ಯೋಚನೆಯೇ ಮಾಡೋದಿಲ್ಲ. ವಿಚಿತ್ರ ನನಗೂ ಕೂಡ. ಯಾಕೆ ಆ ವ್ಯಕ್ತಿ ಆ ರೀತಿ ಯೋಚನೆ ಮಾಡಿಬಿಟ್ಟ? ಸಹಾಯ ಪಡೆಯವರಿಗೂ ಒಂದು ರೀತಿ ಜೇನಿನಂತೆ, ಸಹಾಯ ಪಡೆದ ಮೇಲೆ ಚೇಳಿನಂತೆ ಕುಟುಕುವಂಥ ವ್ಯಕ್ತಿಗಳು. ಏನು ಗುರುಗಳೇ? ಹೌದು, ಅರ್ಥವೇ ಆಗೋಲ್ಲ. ಭಗವಂತ ಹೇಗಿಟ್ಟಿರಬೇಕು ಯೋಚನೆ ಮಾಡಿ ನೋಡಿ. ಒಂದೇ ತಾಯಿಯ ಮಕ್ಕಳೇ ಒಂದು ರೀತಿ ದಾಯಾದಿಗಳಾಗ್ಬಿಟ್ಟಿದ್ದಾರೆ, ಶತ್ರುಗಳಾಗ್ಬಿಟ್ಟಿದ್ದಾರೆ. ಒಂದೇ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು, ಒಂದೇ ಟೀಚರು. ಆ ಟೀಚರ್ ಯಾವತ್ತೂ ನಮ್ಮಲ್ಲಿ ಭೇದ ಭಾವ ಮೂಡಿಸಿರೋಲ್ಲ. ಆದರೂ ನಮ್ಮಲ್ಲಿ ಭೇದ ಭಾವ ಅರ್ಥವಾಗದ್ದು. ಜಾತಿಯ ವಿಚಾರದಲ್ಲೋ, ಧರ್ಮದ ವಿಚಾರದಲ್ಲೋ, ಭಾಷೆಯ ವಿಚಾರದಲ್ಲೋ, ಬೇರೆ ಬೇರೆ ರೀತಿಯ ವಿಚಾರದಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು. ಪ್ರತಿಯೊಂದು ಹುಟ್ಟಿನಲ್ಲಿ ಆ ಕರ್ಮಕ್ಕೆ ತಕ್ಕಂತೆ ಆ ವ್ಯಕ್ತಿ ಆಲೋಚನೆ. ಸಿಹಿ ಬೆಲ್ಲ ಬಂದು ನೀವು ಎಲ್ಲೇ ತಗೊಂಡೋಗಿ ಸಮುದ್ರದಲ್ಲಿ ಸ್ನಾನ ಮಾಡಿ ಬಂದು ತಿಂದರೂ ಅದು ಸಿಹಿಯೇ ಕೊಡುತ್ತದೆ, ಬದಲಾಗುವುದಿಲ್ಲ. ನೀವು ಜೈಲಲ್ಲಿದ್ದು ಬೆಲ್ಲ ತಿಂದರೂ ಕೂಡ ಅದು ಕಹಿ ಆಗೋಲ್ಲ. ದೇವಸ್ಥಾನದ ಒಳಗಡೆ ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ ಎಲ್ಲ ಏನು ಬೇಕಾದರೂ ಮಂತ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಬೇವನ್ ತಗೊಂಡು ತಿನ್ನಿ, ಕಹಿಯೇ. ಭಗವಂತನ ಹತ್ರ ಇದು ಸಿಹಿ ಆಗ್ಬೇಕಲ್ಲ ಸ್ವಾಮಿ? ಇಲ್ಲ, ಅದು ತನ್ನ ಒಂದು ಸಾರವನ್ನ ಬಿಟ್ಟುಕೊಡುವುದಿಲ್ಲ. ಕರ್ಮಕ್ಕೆ ತಕ್ಕಂತೆ ಅವರವರ ಆಲೋಚನೆ. ಗೊತ್ತಿಲ್ಲದೆಯೇ ನಮ್ಮ ಕರ್ಮ ನಮ್ಮನ್ನು ಪ್ರತಿಯೊಂದು ವಿಚಾರದಲ್ಲೂ ಆಳುತ್ತಿರುತ್ತದೆ. ಗ್ರಹ, ದಶ, ಭುಕ್ತಿ, ಯೋಗ, ಕರಣ, ಸಂಖ್ಯೆಗಳು, ಜೋಡಣೆಗಳು, ಇವುಗಳು ನಮ್ಮನ್ನು ಆಳತಕ್ಕಂಥದ್ದಾಗುತ್ತಿರುತ್ತದೆ. ಪ್ರತಿಯೊಂದು ಹಂತದಲ್ಲಿ ಈ 2ನೇ ಸಂಖ್ಯೆಯಲ್ಲಿ 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕು ನಂದು ಹುಟ್ಟಿರತಕ್ಕಂಥವರು ಯಾವುದೇ ಕಾರಣಕ್ಕೂ ಈ 4, 13, 22 ಹಾಗೂ 31ನೇ ತಾರೀಕಿನಲ್ಲಿ ಹುಟ್ಟಿರತಕ್ಕಂಥವರ ಜೊತೆಯಲ್ಲಿ ಬಾಂಧವ್ಯ, ಅನುಬಂಧ, ವ್ಯವಹಾರ ಸಂಬಂಧ, ವೈವಾಹಿಕ ಸಂಬಂಧ, ವ್ಯಾಪಾರ ಸಂಬಂಧ, ಕುಟುಂಬ ಸಂಬಂಧ, ವ್ಯವಹಾರ ಸಂಬಂಧ, ಅನುಕೂಲ ಸಂಬಂಧ, ಕೊಡುವುದು ತಗೊಳ್ಳೋದು, ಮಧುರಾತಿ ಮಧುರ ಸಂಬಂಧ ಹುಳಿಯಾಗುವುದು ನಿಶ್ಚಿತ. ಯಾಕಂದ್ರೆ 2ರ ಸಂಖ್ಯೆ ಬಂದು ಹಾಲಿಗೆ ಪ್ರತೀಕ, ಮಾತೃರೂಪ. 2, 11, 20, 29ರಲ್ಲಿ ಹುಟ್ಟಿದವರಿಗೆ ಆ ಚಂದ್ರನ ಪ್ರಭಾವ ಜಾಸ್ತಿ ಈ ಸಂಖ್ಯೆಯ ಜೋಡಣೆಯಲ್ಲಿ. ಅಮ್ಮ ಎಲ್ರಿಗೂ ಸಮಾನವಾಗಿ ನೋಡೋದು. ಇವರಿಗೊಬ್ಬರಿಗೊಂದು ಅವ್ರಿಗೊಬ್ಬರಿಗೊಂದು ಖಂಡಿತ ಇಲ್ಲ. ನಮ್ಮ ತಿನ್ನುವ ಬಾಯಿಗೆ ರುಚಿ. ನಮ್ಮನೇಲಿ ಅನ್ನಪೂರ್ಣೇಶ್ವರಿ ಅನ್ನ ಮಾಡ್ತಾರೆ, ಊಟ ಮಾಡ್ತಾರೆ.
ನೀವು ನಂಬೋಲ್ಲ, ಒಬ್ರಿಗೆ ಖಾರ ಅನಿಸುತ್ತೆ, ಒಬ್ರಿಗೆ ಹುಳಿ ಅನಿಸುತ್ತೆ, ನನಗೆ ಹಿತವಾಗಿದೆ ಅನಿಸುತ್ತೆ, ಒಬ್ಬರಿಗೆ ಯಾಕೋ ತುಂಬ ಸ್ಪೈಸಿ ಅನಿಸುತ್ತೆ. ಸ್ಪೈಸಿ ರುಚಿಗೆ ಸ್ಪೈಸಿಯಾಗಿ ಕಾಣಿಸ್ತಿರುತ್ತೆ. ಏನು ಮ್ಯಾಜಿಕ್ಕು? ಅಮ್ಮನ ಕೈ ತುತ್ತು, ಅಮ್ಮ ಮಾಡಿದ ಅಡಿಗೆ. ಮಾತಾ ಸಮನ್ನಾಸ್ತಿ ಪೋಷಣ. ಅಮ್ಮನ ಹಾಗೆ ಆ ಒಂದು ಉಣಬಡಿಸುವವರು, ಅನ್ನ ಬಿಡತಕ್ಕಂಥವ್ರು ಜಗತ್ತಿನಲ್ಲಿಲ್ಲ. ಅದಕ್ಕೆ ಅಮ್ಮನ ಕೈ ತುತ್ತಿಗಿಂತ ರುಚಿ ಇನ್ಯಾವುದೂ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅನ್ನತಕ್ಕಂಥದ್ದು ಅದೇ. ಅಂಥದ ಒಂದು ಪ್ರಭಾವ ಈ 2, 11, 20, 29ರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇರುತ್ತೆ. ಎಲ್ಲರೂ ಸಮಾನ. ಹಾಲಿನಂಥ ಹೃದಯ, ಹಾಲಿಗೆ ಪ್ರತೀಕ. ಹಾಲು, ಬೆಣ್ಣೆ ಇವುಗಳಿಗೆ ಪ್ರತೀಕ. ಅದೇ 4, 13, 22 ಹಾಗೂ 31 ರಾಹು ಸಂಖ್ಯೆಯ ಪ್ರಭಾವಗಳು. ಹುಳಿ, ಖಾರ, ಉಪ್ಪು, ಒಗರು, ಸ್ಪೈಸಸ್ ಅಂತ. ಸ್ವಲ್ಪ ಸ್ಪೈಸಿಯೇ ನೀವು ನೇರ ನೀವು ಅದರಲ್ಲಿ ಆ ಒಂದು ಅಲ್ಲಿಲ್ಲೋ ಈ ಥರ ಡೌಟಲ್ಲೇ ನೋಡೋದು. ನಿಮಗಾಗಿರೋ ಗಾಯಗಳು 2 ಥರ ಸಹಿಸ್ಕೊಂಡು ಕೂತ್ಕೊಳ್ಳಲ್ಲ. ಹಾಲು ಗುಳಿ ಬಿದ್ದರೆ ಹೊಡೆದೋಗ್ಬೇಕು ಅಷ್ಟೇ, ಅದೇ ಲೆಕ್ಕ. ಸೊ ಆಗಿರ್ತಕ್ಕಂಥ ಗಾಯಗಳ ಪ್ರಭಾವದಿಂದ ನೀವು ಸ್ವಲ್ಪ ಅನುಮಾನದಲ್ಲೇ ನೋಡೋದು. ಇವ್ರು ಎಲ್ಲವನ್ನ ಒಪ್ಪೋದು, ಇವ್ರು ಎಲ್ಲವನ್ನ ಅನುಮಾನದಲ್ಲೇ ನೋಡೋದು. ಇವ್ರು ಎಲ್ಲವನ್ನ ಆಯಿತು ಅನ್ನೋದು. ಇವರು ಅದೆಲ್ಲ ಇಲ್ಲ. ಫಸ್ಟು ಸೇಫ್ಟಿ, ನನ್ನ ಭದ್ರತೆ, ನಾನು ಚೆನ್ನಾಗಿದ್ದರೆ ಲೋಕ. ನೀವು ಸರಿಯೇ, ನಾನು ಚೆನ್ನಾಗಿದ್ದರೆ ಲೋಕ. ನಮ್ಮ ಮನೇಲಿ ರಾಗಿ ಕಲ್ಲು ಸುತ್ತುತ್ತಿದ್ರೆ ಊರೆಲ್ಲ ನೆಂಟರು ಅಂತ ನಮ್ಮವ್ವ ಹೇಳೋರು. ನೋಡೋ, ನಮ್ಮ ಮನೆಯಲ್ಲಿ ರಾಗಿ ಕಲ್ಲು ಸುತ್ತಾ ಇದ್ರೆ ಎಲ್ಲರೂ ಬರೋರೆ. ರಾಗಿ ಕಲ್ಲು ಸುತ್ತಲಿಲ್ಲ ಯಾರು ಬರಲ್ಲಪ್ಪ. ರಾಗಿ ಕಲ್ಲು ಸುತ್ತೋದನ್ನ ನಿಲ್ಲಿಸ್ಬೇಡ ಅಂತ ಅವ್ವ ಹೇಳ್ಕೊಟ್ಟಿತ್ತು. ಅಂದ್ರೆ ದುಡಿತಿರುವವನಿಗೆ ದುಡ್ಡು, ಅಧಿಕಾರ, ಸ್ವಲ್ಪ ಸ್ಥಾನ, ಮಾನ, ಗತ್ತು ಇರತಕ್ಕಂಥವನಿಗೆ ಊರೆಲ್ಲ ನೆಂಟ್ರೆ ನಮ್ಮವನ್ ಕಣವನು ಅಂತಾರೆ. ಅದರ ಬಗ್ಗೆ ನಿಮಗೆ ತುಂಬಾ ಪ್ರಾಕ್ಟಿಕಲ್ ಆಗಿ ಗೊತ್ತು. 4, 13, 22, 31ರಲ್ಲಿ ಹುಟ್ಟತಕ್ಕಂಥವರಿಗೆ ನಿಮಗೆ ಗೊತ್ತು ಈ ಲೋಕ ಯಾವುದರ ಹಿಂದೆ ಓಡುತ್ತೆ. ಮಾಯಾ ಜಿಂಕೆ, ಆ ಮಾರೀಚ ಹೇಗೆ ಮಾಯಾ ಜಿಂಕೆಯಾಗಿ ಬದಲಾತ್ನೋ, ಈ ಲೋಕ ಇರೋದು ಯಾವುದರ ಹಿಂದೆ ಅಂತ ತುಂಬ ಪ್ರಾಕ್ಟಿಕಲ್ ಆಗಿ ಗೊತ್ತಿರತಕ್ಕಂಥ ವ್ಯಕ್ತಿಗಳು. ನೀವು ತುಂಬ ಪ್ರಾಕ್ಟಿಕಲ್ಲು, ಇವರು ತುಂಬ ಥಿಯರಾಟಿಕಲ್ಲು. ಇಲ್ಲ ಸ್ವಾಮಿ, ಹಂಗೆಲ್ಲ ಇರಲ್ಲ ಸ್ವಾಮಿ ಅನ್ನೋದು ಈ 2, 11, 20, 29ರಲ್ಲಿ ಹುಟ್ಟಿರ್ತಕ್ಕಂಥವ್ರು. ಹೌದು ಅಲ್ವೋ ಹೇಳಿ. ನೀವು ಹೀಗಿರ್ತೀರಿ, ನೀವು ಹಿಂಗಿರ್ತೀರಿ. ನೀವು ನಂಬಲ್ಲ 4ರಲ್ಲಿ ಹುಟ್ಟಿದವ್ರು ಯಾರನ್ನು. ಫಸ್ಟ್ ಟೇಬಲ್ ಮೇಲೆ ಇಟ್ಬಿಡಪ್ಪ, ಆಮೇಲೆ ನೋಡೋಣ. ಈ 2ರಲ್ಲಿ ಹುಟ್ಟಿದವ್ರು ಹಂಗಲ್ಲ. ಚಂದ್ರನ ಅಂಶದಲ್ಲಿ ಕೊಡ್ತಾನೆ ಬಿಡು. ಅದಕ್ಕೆ ಟೋಪಿ ತುಂಬ ಹಾಕಿಸ್ಕೊಂಡಿರ್ತೀರಿ. ಹೌದೋ ಅಲ್ವೋ ಹೇಳಿ. ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ, ಕಾಯ್ತಿರ್ತಾನೆ. ಖಂಡಿತ ಇದು ಈ ಲೋಕವೇ ಮಾಯಾ ಜಿಂಕೆ. ಹೇಳಿದ್ನಲ್ಲ, ಕೆಲಸ ಆಗೋವರೆಗೂ ಜೇನಿನಂತೆ ಮಾತಾಡ್ತಾರೆ. ನಮ್ಮವನ್ ಕಣೋ, ನಮ್ಮ ಗುರೂಜಿ ಕಣೋ, ನಮ್ಮ ಅಣ್ಣ ಕಣೋ, ನಮ್ಮ ಸ್ನೇಹಿತ ಕಣೋ, ನಮ್ಮ ಬಂಧು ಕಣೋ, ಏನಾದ್ರೂ ಸರಿಯೇ ಆ ಒಂದು ಭಾವದಲ್ಲಿ ಬೀಳಿಸ್ತಾರೆ. ಓಟ್ ಹಾಕೋವರೆಗೂ ಏನೇನು ಹೇಳ್ತಾರೆ ನೋಡಿ. ಇವತ್ತು ಬೆಲೆಗಳು ಯಾವ್ದು ಹತ್ತು ಕೂತಿದೆ ನೋಡಿ ಅಲ್ಲಿ ಎಲ್ಲ. ಪೆಟ್ರೋಲ್ದೊಂದು ಬೆಲೆ ಹತ್ತಿತ್ತು ಅಂದ್ರೆ ಇನ್ನೆಲ್ಲ ಹತ್ತಿತ್ತು ಅಂತ, ಗ್ಯಾಸ್ದೊಂದು ಬೆಲೆ ಹತ್ತಿತ್ತು ಅಂದ್ರೆ ಇನ್ನೆಲ್ಲ ಹತ್ತಿತ್ತು ಅಂತ. ಪೆಟ್ರೋಲು, ಡೀಸೆಲ್ಲು, ಗ್ಯಾಸು. ಇನ್ನೇನು ಮನುಷ್ಯ ತಿನ್ನೋದು ಅವನು ಅರ್ಧ ಹೊಟ್ಟೆ, ಇನ್ನೆಲ್ಲಿರುತ್ತೆ ಶಕ್ತಿ? ಜೇನಿನಂತೆ ಮರಳು ಮಾಡುವ ಒಂದು ಭಾವಗಳಲ್ಲಿ ನಿಮ್ಮನ್ನ ಬುಟ್ಟಿಗೆ ಹಾಕೋತಾರೆ. ಆಯ್ತು ಕಣ. ಕೆಲವರು ಧರ್ಮದ ಹೆಸರಲ್ಲಿ, ಕೆಲವರು ರಾಷ್ಟ್ರೀಯತೆ ಹೆಸರಲ್ಲಿ, ಕೆಲವರು ಭಾವನೆಗಳ ಹೆಸರಲ್ಲಿ. ಈ 4ರಲ್ಲಿ ಹುಟ್ಟಿದಾರಲ್ವಾ, ತುಂಬಾ ಹುಷಾರು. ಅದಕ್ಕೆ ಹೇಳ್ತಿರ್ತಾನೆ, ಈ 4 ಅನ್ನೋದು ಇಟ್ ಇಸ್ ಅ ಶಾಡೋ ಆಫ್ ಔಟರ್ ವರ್ಲ್ಡ್. 7 ಈಸ್ ಇನ್ನರ್ ವರ್ಲ್ಡ್ ಅಂತ ಹೇಳ್ತಾನೆ. 4ರಲ್ಲಿ ಹುಟ್ಟಿದವರು ಬಾಹ್ಯ ಪ್ರಪಂಚದ ನೆರಳು. ಪ್ರತಿಯೊಬ್ಬರಿಗೂ ಒಂದು ನೆರಳು ಇರುತ್ತಲ್ವ ಮಕ್ಕಳೇ, ಇದ್ದೇ ಇರುತ್ತೆ. ಒಂದು ಯಾರಿಗೂ ಗೊತ್ತಿಲ್ಲದ ಒಂದು ಮುಖ ಇರುತ್ತೆ. ಸೊ ನೀವು ಹಾಗೆಯೇ
ಸೊ ನೀವು ಅದರಿಂದ ಅದ್ರ ಬಗ್ಗೆ ಗಮನ, ಇವನು ಯಾರು ಟೋಪಿ ಹಾಕಿ ಹೋಗ್ಬಿಟ್ರಪ್ಪ ನಮ್ಮ ಕೆಲಸ ಫಸ್ಟು ನೀವು ಇಟ್ಬಿಡಿ ಸ್ವಾಮಿ. ಫಸ್ಟು ನಿಮ್ಮ ಸೇಫ್ಟಿ ನೋಡೋದು ಜಾಸ್ತಿ ಈ 4ರಲ್ಲಿ ಹುಟ್ಟೋದವ್ರು, ನಿಮ್ಮ ಭದ್ರತೆ ನೋಡೋದು ಜಾಸ್ತಿ. ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಲಾಭ ನೋಡೋದು ಜಾಸ್ತಿ. ಫಸ್ಟ್ ನಾನು ಲಾಭ ಅಂತೀರಿ, ಅವನ ಲಾಭ ಅಲ್ಲ, ಅವನು ಏನಾದರೂ ಆಗೋಗ್ಲಿ, ಬೇಜಾರು ಮಾಡ್ಕೋಬೇಡಿ. ಆ ಥರ ನಾನು ತುಂಬ ನೋಡಿದ್ದೇನೆ 4ರಲ್ಲಿ ಹುಟ್ಟೋದವ್ರು. ಫಸ್ಟ್ ನನ್ನ ಸ್ಯಾಲ್ರಿ, ನಿನ್ನ ಕಂಪ್ನಿ ಮುಳುಗೋದಿಯಾ, ನೀನು ಹಾಳಾದಿಯಾ, ನೀನು ಸಾಲ ಮಾಡಿ ತಂದಿಟ್ಟ್ಯಾ, ನನಗೇನಾಗಬೇಕು, ಫಸ್ಟು ಸೇಫ್ಟಿ ಮಾಡ್ಕೊಳ್ಳೋ, ನನ್ನ ಜೇಬು ತುಂಬಿಸ್ಕೊಳ್ಳೋ ಅನ್ನತಕ್ಕಂಥ ಒಂದು ಭಾವ. ಅದು ನೀವು ಕರೆಕ್ಟ್, ಈ ಲೋಕಕ್ಕೆ ನೀವು ಕರೆಕ್ಟು, ನಿಮ್ಮ ಸೇಫ್ಟಿ ಕರೆಕ್ಟ್ ಇವತ್ತು. ಯಾಕಂದ್ರೆ ಜನ ಹೇಗೆ ಗೊತ್ತಾ, ಕೆಲಸ ಮಾಡ್ಕೊಂಡು ಕೈಗೆ ಚಿಪ್ಪಿಡೋ ಅಂತವ್ರು. ಅದೇ ಈ 2ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಆ ಥರದ್ದು ತುಂಬ ಪಟ್ಟಿರ್ತೀರಿ, ಆದರೂ ಕೂಡ ನೀವು ಬದಲಾಗೋಲ್ಲ. ಆಗಲೇ ಹೇಳಿದ್ನಲ್ಲ ಆರಂಭದಲ್ಲಿ, ನೀವು ಬದಲಾಗುವುದಿಲ್ಲ, ನೀವು ಸಿಹಿಯೇ, ನೀವು ಹಾಲೆ ಎಲ್ಲಿದೆ. ಆದರೆ ಇವರು ಒಂಚೂರು ಬೀಳ್ತಿದ್ದಾಗೆ ಹುಳಿಯೇ. ಸೊ ಅಂತ ನೀವಿಬ್ರೇನಾದರೂ ಸೇರಿದರೆ ತೇರಿಗೆ ಎಳಿತು, ಕೋಣ ನೀರಿಗೆ ಎಳಿತು. ಶಿವ ಶಿವ ಶಿವತಾಂಡವಂ, ರೌದ್ರಂ, ಭಯಾನಕಂ, ಭೀಭತ್ಸಂ, ಕಲಹಂ, ಕದನಂ, ಕಣ್ಣೀರು, ಕ್ರೋಧವೇ, ಮುನಿಸೆ, ಅದೊಂದು ಹಿಂಡತಕ್ಕಂಥದ್ದು. ಇದು ಕಕ್ಕಲಾರದ್ದು, ಇದು ಬಿಡಲಾರದ್ದು. ಇವರು ಕಕ್ಕದೆ ಬಿಡಲ್ಲ, ಇವರು ನುಂಗೋದಲ್ಲ, ಇಲ್ಲೇ ಇಟ್ಕೊಂಡಿರ್ತಾರೆ. 2ರಲ್ಲಿರೋರು ಗಂಟ್ಲಲ್ಲಿ ಇಟ್ಕೊಂಡು ಕೊರಗ್ತಾ ಸಂಕಟ ಬಿಡ್ತಾ, ಏನೋ ಇದು ಬದುಕು, ಇರ್ಲಿ ಬಿಡು ಅಂತ ನಾನು, ಇರ್ಲಿ ಬಿಡು ಎಲ್ಲ ಆಗೋದಿಲ್ಲ, ನನಗೆ ಬಂದ್ಬಿಡ್ಬೇಕು. ಕೊಟ್ಬಿಡಿ ಸ್ವಾಮಿ ನೀವು, ಅದೆಲ್ಲ ಗೊತ್ತಿಲ್ಲ. ನೀವು ತಲೆ ಒಡೆದಾದ್ರೂ ಕೊಡಿ, ತಲೆ ತೆಗೆದಾದ್ರೂ ಕೊಡಿ, ಇಲ್ಲ ತಲೆ ಕೆಡಿಸಾದ್ರೂ ಕೊಡಿ, ಅದೆಲ್ಲ ಗೊತ್ತಿಲ್ಲ ನನಗೆ. ನನ್ನ ಲಾಭವೇ, ನಾನು ಬದುಕಿ ಹೀಗೇನೆ. ನೀವು ತುಂಬ ಪ್ರಾಕ್ಟಿಕಲ್, ಅದಕ್ಕೆ ನಿಮಗೆ ತುಂಬ ಕೆಟ್ಟ ಹೆಸರು ಬರುತ್ತೆ. 4, 13, 22, 31ರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬ ಪ್ರಾಕ್ಟಿಕಲ್ ನೀವು. ಅದೇ ನಾನು ಕೆಲಸ ಮಾಡಿದ್ದೀನಿ ಸರ್, ನೀವೇನೋ ಸಾಲ ಮಾಡಿದ್ದೀನಿ ಅಂದರೆ ನಾನೇನು ಮಾಡಲಿ, ನನಗೆ ಬರೋದು ಬಂದ್ಬಿಟ್ಲಿ. ಅದು ಈ 2 ಈ ಒಂದು 4ಕ್ಕೆ ಅದೊಂದು ಹುಳಿ ಹಿಂಡು ಬಿಡುತ್ತೆ. ನೀವೇನಾದರೂ ಬಾಂಧವ್ಯ, ಅನುಬಂಧ, ಸಂಬಂಧ, ಸಂಕಲ್ಪ, ಇನ್ನೊಂದು ಅಂತ ಕಟ್ಕೊಂಡಿದ್ದೀರಿ ಅಂದರೆ, ಹೌದು ಅದಾಗಿದೆ ಗುರುಗಳೇ, ಈಜಕ್ಕಾಗ್ತಿಲ್ಲ, ಇರ್ಲಿಕ್ಕಾಗ್ತಿಲ್ಲ. ನೀವು ತಂದೆ ಮಕ್ಕಳಾಗಿದ್ರು ಕೂಡ ವಿರುದ್ಧ ಇರ್ತೀರಿ ನೋಡಿಬೇಕಾದ್ರೆ, ತಾಯಿ ಮಕ್ಕಳಾಗಿದ್ರು ಕೂಡ ವಿರುದ್ಧ. ಏನು ಗುರುಗಳೇ ಇವನು ನಮ್ಮ ಇದಕ್ಕೇ ಇಲ್ಲ ಅಂತ ಖಂಡಿತ ಆ ರೀತಿ ಇರುತ್ತೆ. ಇದೊಂಥರ ಕೃಷ್ಣ ಕಂಸ ಅನ್ನೋ ರೀತಿಯಲ್ಲಿ. ಕೃಷ್ಣರು ಚಂದ್ರಪ್ರಭಾವೇ, ಚಂದ್ರವಂಶಸ್ಥರೇ ಅಲ್ವಾ, ಕಂಸ ರಾಹು ವಂಶಸ್ಥನೇ ಅಲ್ವಾ. ಎಲ್ಲಿ ಅವ್ನು ನೋಡಿ ಕಂಸ ಏನ್ ಮಾಡ್ತಾನೆ, ತನಗಾಪತ್ತು ಅಂತ ಹೇಳ್ತಿದ್ದಾಗೆ ತಂಗಿ ಅನ್ನೋದು ಕೂಡ ನೋಡೋದಿಲ್ಲ. ಅಲ್ಲಿವರೆಗೂ ಅವನು ತಂಗಿನ ಎಷ್ಟು ಪ್ರೀತಿಸ್ತಿರ್ತಾನೆ ಅಂದ್ರೆ ತಲೆ ಮೇಲೆ ಇಟ್ಕೊಂಡು ಸುತ್ತಾಡ್ತಿರ್ತಾನೆ, ನನ್ನ ತಂಗಿ ಅಂತ. ಕರ್ಕೊಂಡು ಹೋಗಿ ವಸುದೇವರ ಜೊತೆ ಮದುವೆ ಮಾಡಿಸಿ ಕರ್ಕೊಂಡು ಊರು ಜಾತ್ರೆ ಉತ್ಸವ, ಕಲ್ಯಾಣೋತ್ಸವ ತರ ಕರ್ಕೊಂಡ್ಬರ್ತಾನೆ. ನೋಡ್ರೋ ನನ್ನ ತಂಗಿ ಮದುವೆನ ಹೆಂಗ್ ಮಾಡಿದೀನಿ, ನಮ್ಮ ಭಾವನ್ ನೋಡ್ರೋ ಅಂತ ಹೇಳ್ಬಿಟ್ಟು ಫುಲ್ಲು ತನ್ನ ಊರಿನಲ್ಲಿ. ಆಗ ಅವನ ಆರ್ಭಟ ರಭಸ ನೋಡಿ ಒಂದು ಅಶಿರವಾಣಿ ಆಕಾಶದಲ್ಲಿ ಹೇಳುತ್ತ, ಇವರು ಹುಟ್ಟುವ 8ನೇ ಮಗುವಿನಿಂದ ನಿನ್ನ ಅಂತ್ಯವಾಗುತ್ತದೆ ಓ ದುಷ್ಟ ಕಂಸನೇ ಅಂತ. ಅವನು ದುಷ್ಟ ಆಗಿರ್ತಾನೆ, ಆದ್ರೆ ತಂಗಿಗೆ ಒಳ್ಳೆಯವನಾಗಿರ್ತಾನೆ. ಮಾಡೋದೆಲ್ಲ ಅನಾಚಾರ, ಆದ್ರೆ ಮನೆ ಮುಂದ್ಗಡೆ ಬೃಂದಾವನ ಅಂತ ಅವನು ತನ್ನ ತಂಗಿಗೆ ಒಳ್ಳೆ ಅಣ್ಣ. ಅಷ್ಟು ಪ್ರೀತಿ. ಆ ತಂದೆ ಉಗ್ರಸೇನ ಕೂಡ ಆಶ್ಚರ್ಯ ಪಡ್ತಿರ್ತಾನೆ, ಇಷ್ಟು ಪ್ರೀತಿಸು ಅಣ್ಣ ಇದ್ದಾನಂತ. ಯಾವಾಗ ತನ್ನ ಬುಡಕ್ಕೆ ಬಂತೋ ತಂಗಿಗೆ ಇಟ್ಬಿಟ್ಟ ಬಾಂಬು, ತಗೊಂಡೋಗಿ ಜೈಲಲ್ಲಿ ಇಟ್ಬಿಟ್ಟ ತಂಗಿ ಗಂಡನ್ನ. ಲೋಕದ ಮುಂದ್ಗಡೆ ಯಾಕೆ ಸಾಯಿಸ್ಬೇಕಿತ್ತು, ಸುಮ್ಮನೆ ಅದೊಂದು ಅಪವಾದ ಯಾಕೆ, ಅವನಲ್ಲಿತ್ತು ಒಂದಷ್ಟು ಮಮಕಾರ. ಮಗು ತಾನೇ ಏನ್ ಮಾಡುತ್ತೆ, 8ನೇ ಮಗು, ಎಳೆ ಮಗು, ಹುಟ್ಟಿದ ತಕ್ಷಣ ಸಾಯಿಸ್ಬಿಡೋಣ, ಯಾವ ಮಗುನೂ ಉಳಿಯೋದು ಬೇಡ, ಈ ಲೆಕ್ಕಾಚಾರದಲ್ಲಿ ತಗೊಂಡು ಹೋಗ್ತಾನೆ. ನನ್ನ ಒಂದು ಈ ಬದುಕಕ್ಕೆ ಏನಾದ್ರೂ ಮಾಡಕ, ದೈವ ಪ್ರಣಾಳಿಕೆ ನಾ ಹೇಳಿಲ್ವಾ, ಕರ್ಮದ ನಿರ್ದೇಶನ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನತಕ್ಕಂಥದ್ದು. ಸೊ 2, 4ರಲ್ಲಿ ಮದುವೆ ಆಗಿರ್ತಕ್ಕಂಥವ್ರಿಗೆ ಇಂಥದ್ದೊಂದು ಭಾವ, ಬದುಕು ನಜ್ಜುಗುಜ್ಜು ಆಗ್ಬಿಡುತ್ತೆ. ಮಕ್ಕಳು ಹೌದು ಅಲ್ವೋ ಕಾಯ್ತಿರ್ತಾನೆ, ಎಷ್ಟು ಜನ ಕಮೆಂಟ್ ಮಾಡ್ತೀರಿ ಅಂತಕ್ಕಂಥದ್ದು. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ?
ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಏಕಾದಶಿ ತಿಥಿ, ಆಶ್ಲೇಷ ನಕ್ಷತ್ರ. ಬೇಳಪ್ಪ ಅನ್ಸ್ಬಿಟ್ಟಿರುತ್ತೆ ಅಲ್ವಾ? ಹೇಳಿದ್ದೆ ಸ್ಟಾಕ್ ಮಾರ್ಕೆಟ್ ವಿಚಾರದಲ್ಲಿ ಈ ವಾರ ಭವಿಷ್ಯದಲ್ಲೇ ಹೇಳಿದ್ದೆ ಭಾನುವಾರ. ನೋಡಿ, ಸೋಮವಾರ ನಿನ್ನೆಯ ಈ ಒಂದು ಸ್ಟಾಕ್ ಮಾರ್ಕೆಟ್ ಬ್ಲಡ್ ಬಾತ್, ಇದು ಬರೀ ನಮಗಷ್ಟೇ ಆಗಿಲ್ಲ, ಇಡೀ ವಿಶ್ವಕ್ಕೆ ತಾಕಿದೆ. ಎಲ್ಲರೂ ಭಾರತದ ಎಕಾನಮಿ, ಭಾರತದ ಆರ್ಥಿಕ ಸ್ಥಿತಿ ಅಂತಿದ್ರೆ, ನಾನು ಹೇಳಿದೆ ಇಡೀ ವಿಶ್ವಕ್ಕೆ ತಾಕುತ್ತೆ. ಸಿಂಹಲಗ್ನ ಅವನು, ಮೂರ್ಖ ಮುಟ್ಟಾಳ ಮುಖಾಶಿ ಅವನು ಟ್ರಂಪು. ಅವನ ನಿರ್ಧಾರಗಳೇ ಹಾಗೆ. ಏಕಮಾನದ ತುಗಡ ಅಷ್ಟಮದಲ್ಲಿ ಅಷ್ಟು ಗ್ರಹ ಕೂತಿದ್ರೆ ತಲೆಕೆಟ್ಟವನಾಗ ಆಡದೆ ಇನ್ನು ಹಿಂಗೆ ಆಡ್ತಾನ. ಯೋಚನೆ ಮಾಡಿ ನೋಡಿ. ಹೌದು, ಮಾಡೋದೆಲ್ಲ ಹಿಂಗೆ. ಅವನು ಯಾವ ಮಟ್ಟಕ್ಕೆ ಇಳಿತಿದ್ದಾನೆ ಅಂದ್ರೆ, 3ನೇ ಬಾರಿಗೂ ಅಲ್ಲಿ ಅಮೆರಿಕದ ಸಂವಿಧಾನದಲ್ಲಿ 2 ಬಾರಿ ರಾಷ್ಟ್ರಪತಿ ಆದ್ಮೇಲೆ 3ನೇ ಬಾರಿಗೆ ಇಲ್ಲ. ಅವ್ನು 3ನೇ ಬಾರಿಗೂ ಅವನು ಅಮೆಂಡ್ಮೆಂಟ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಅಂತಕ್ಕಂಥದ್ದು. ಅವನ ಜೊತೆ ಸೇರ್ಕೊಂಡಿರೋ ಇನ್ನೊಬ್ಬ ಹುಚ್ಚು ವಿಜ್ಞಾನಿ ಎಲಾನ್ ಮಸ್ಕ್, ಅಮ್ಮ ರಾಮಚಂದ್ರ, ಆಪಾಟಿ ರಭಸುವ. ಇದನ್ನೇನಾಗುತ್ತೆ ಅಲ್ಲಿ ನೋಡಿ, ಅಮೆರಿಕದಲ್ಲಿ ಕಿಚ್ಚು ಹತ್ತಿಸ್ಬಿಟ್ಟಿದೆ. ಜನಗಳು ರೋಡ್ಗೆ ಬಂದು ಗಲಾಟೆಗಳು ಮಾಡ್ತಿದ್ದಾರೆ, ಸ್ಟ್ರೈಕ್ಗಳು ಮಾಡ್ತಿದ್ದಾರೆ. ಇಡೀ ವಿಶ್ವಕ್ಕೆ ಟ್ಯಾಕ್ಸ್ ಹಾಕ್ಕೊಂಡು ಬಡ್ದಿಟ್ಟಿದ್ದಾನೆ. ಅದ್ರ ಮೇಲೆ ಚೈನಾನು ಬಡ್ದಿಟ್ಟಿದೆ. ಎಲ್ಲ ಕಡೆ ಬರೀ ನಮಗಷ್ಟೇ ಅಲ್ಲ, ಜಾಗ್ರತೆ 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 ಅಂತಲೇ ಹೇಳ್ತಿದ್ದೆ. ಅದರ ಪ್ರಭಾವ, ಎಚ್ಚರಿಕೆ ಅಂತಲೇ ಈಗಲೂ ಹೇಳ್ತಾನೆ ಮಕ್ಕಳೇ. ಬಡವ ಇನ್ನಷ್ಟು ಬಡವನ ಆಗುತ್ತಾನೆ. ಮಧ್ಯಮದವನ ಕಥೆಯಂತೂ ಕೇಳೋರಿಲ್ಲ. ಮಧ್ಯಮ ವರ್ಗದವರ ಮಾತು ಕೇಳುವವರಿಲ್ಲ. ಅವನು ಆತ್ಮಿಕ ಒಂದು ರೀತಿ ನರಕ ಅನ್ನೋದು ಎಲ್ಲೂ ನೋಡಲ್ಲ, ಇಲ್ಲೇ ನೋಡ್ತಾರೆ. ನೀವು ನಂಬಲ್ಲ, ಕಡಿಮೆ ಅಂದರೂ 3,500ಕ್ಕೂ ಮೇಲ್ಪಟ್ಟು IT ಕಂಪನಿಗಳು ಮುಚ್ಚಿದ್ದಾವೆ. ಇದು ನಿಜ. ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಅವ್ರ ಕೈಯಲ್ಲಿ. IT ಕಂಪ್ನಿಗಳು ಐಟಿ ಅಂತಿದ್ರಲ್ಲ, IT ಕಂಪ್ನಿಗಳೇ ಮುಚ್ಚಿದಾವೆ. ಇವತ್ತು ಇಂಜಿನಿಯರಿಂಗ್ ಓದಿರ್ತಕ್ಕಂಥವ್ರು ನೀವು ನಂಬುವುದಿಲ್ಲ, ಟ್ಯಾಕ್ಸಿ ಡ್ರೈವರ್ಗಳ ಕೆಲಸ ಮಾಡ್ತಿದ್ದಾರೆ. ಆ ಮಟ್ಟಕ್ಕೆ ಸ್ವಿಗ್ಗಿ ಡನ್ಸೋ ಡೆಲಿವರಿ ಬಂದು ಇಳಿದು ಬಿಟ್ಟಿದ್ದಾರೆ. ಅಂದರೆ ಉದ್ಯೋಗ ಸೃಷ್ಟಿಯೇ ಇಲ್ಲ. ಓದ್ರು ಕೂಡ ಅವ್ರು ಓದಿರೋ ಓದಿಗೆ ಏನು ಕೆಲಸ ಅಂತ ಆಫೀಸ್ ಬೈ ಕೆಲಸ ಮಾಡೋಕ್ಕಾಗುತ್ತಾ? ಆಫೀಸ್ ಅಸಿಸ್ಟೆಂಟ್ ಮಾಡೋಕ್ಕಾಗುತ್ತಾ? ಎಲ್ಲಿ ಅಂತ ಮಾಡೋಕ್ಕಾಗುತ್ತೆ? ಈ ರೀತಿ ಆಗ್ತಿದ್ದಾವೆ ಮಕ್ಕಳೇ. ಎಷ್ಟು ಉಕ್ಕಿ ನೋಡಿ. ಅದೃಷ್ಟಕ್ಕೆ ಏನಂದ್ರೆ, ನಮಗೊಂದು ಅದೃಷ್ಟ, ವಾಕ್ ಸ್ವಾತಂತ್ರ್ಯ, ಎಲ್ಲರೂ ಇದ್ರ ಬಗ್ಗೆ ಕೇಳೋ ಶಕ್ತಿ ಕೊಟ್ಟಿದೆ. ಅದೇ 30 ವರ್ಷದ ಹಿಂದ್ಗಡೆ ಈ ಥರ ಎಲ್ಲ ನಾವು ಮಾತಾಡೋಗಿದ್ರೆ ಕುತ್ತಿಗೆಗೆ ಹಾಕ್ಬಿಟ್ಟಿರೋರು ನಮ್ಮನ್ನ. ಯಾರು ಬೇಕಾದರೂ ವಾಕ್ ಸ್ವಾತಂತ್ರ್ಯ ಮಾತಾಡ್ಬೋದು, ಇರೋ ಸತ್ಯವನ್ನು ಹೇಳ್ಬೋದು ಅಂತ. ಇಷ್ಟು ಗಟ್ಟಿಯಾಗಿ ಹೇಳುವಂಥದ್ದು ಮುಗಿದೋಯ್ತು ಕತೆ. 30-40 ವರ್ಷದ ಹಿಂದ್ಗಡೆ ಒಂದು ಗ್ಯಾಸ್ಗೆ ಅಪ್ಲೈ ಮಾಡಿದ್ರೆ MP, ಏರಿಯಾ MLA, ಮಿನಿಸ್ಟರ್ ರೆಕಮೆಂಡೇಶನ್ ಬೇಕಿತ್ತು. ಒಂದು ಟೆಲಿಫೋನ್, ನಾನು ಅನುಭವಿಸಿದ್ದೇನೆ, ಒಂದು BSNL ಟೆಲಿಫೋನ್ ಅಪ್ಲೈ ಮಾಡ್ದ ಅಂದರೆ ಅದ್ರ ಕಥೆನೇ ಬೇರೆ. ಯಾರ ಮನೇಲಿ ಗ್ಯಾಸ್ ಇದೆಯೋ, ಯಾರ ಮನೇಲಿ ಟೆಲಿಫೋನ್ ಇದೆಯೋ ಅವನೇ ಶ್ರೀಮಂತ. ಆ ಮಟ್ಟಕ್ಕೆ ಅವ್ರ ಮನೇಲಿ ಟೆಲಿಫೋನ್ ಐತಂತಪ್ಪ ಅಂತ. ಇವತ್ತು ನಾವು ನಿಜವಾಗ್ಲೂ ಎಷ್ಟೋ ಬದಲಾವಣೆಗಳಾಗಿದ್ದಾವೆ, ಇಲ್ಲ ಅಂತಲ್ಲ. ಇರಲಿ, ದೈವವೇ ನಿಂತು ನಡೆಸಬೇಕು. ನಾವೆಲ್ಲರೂ ಭಗವಂತನ ಆ ಮಡಿಲಲ್ಲಿ ನಿಂತಿರುವ ಭಿಕ್ಷುಕರು ಅಷ್ಟೇ ಹೇಳಬಲ್ಲೆ. ಮೇಷರಾಶಿ. ಚಂದ್ರ ಬುಧನ್ ಸಾರದಲ್ಲಿದ್ದು, ಬುಧ 12ನೇ ಮನೆಯಲ್ಲಿರೋದನ್ನ, ಬುಧ ವ್ಯಾಪಾರ, ಲೆಕ್ಕಾಚಾರ, ಹಣಕಾಸು ಕಾರಕ, ಸಣ್ಣ ಪುಟ್ಟ ಹಣಕಾಸು ಕಾರಕ. ಹುಷಾರು. ದೊಡ್ಡ ಆಸೆ ತೋರಿಸಿ ಚಿಪ್ಪಿಟ್ಟು ಬಿಡ್ತಾರೆ, ಹುಷಾರಾಗಿರಿ. ದೊಡ್ಡ ಲಾಭ ಅಂದ್ರೆ ಹುಷಾರಾಗಿರಿ. ಗೊತ್ತಿಲ್ಲದ ವ್ಯಾಪಾರ, ಹುಷಾರಾಗಿರಿ. ಬಾಯಿ ಜಾರಿ ಮಾತನಾಡಿದ ಕೆಲವು ಮಾತುಗಳು ಗಾಯಗಳಾಗಿ ರಿಟರ್ನ್ ಬರ್ತವೆ, ಹುಷಾರಾಗಿರಿ. ಮಾಡಿದಂಥ ಯಾವುದೋ ತಪ್ಪುಗಳು ಹುಡುಕಿ ಮರಳಿ ಬರ್ತಕ್ಕಂಥದ್ದಾಗುತ್ತೆ. ಮೇಷರಾಶಿ ಇವತ್ತು ಮಾತು ಜಾಗ್ರತೆ, ಹುಷಾರು. ವೃಷಭ ರಾಶಿ ಚೆನ್ನಾಗಿದೆ. ಮಾತಿಗೆ ಸಂಬಂಧಿತ ವೃತ್ತಿಯೇ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಕಸ್ಟಮರ್ ಸರ್ವಿಸ್ ಇರ್ಬೋದು, ಟೆಲಿಕಾಲಿಂಗ್ ಇರ್ಬೋದು,
ಬ್ಯೂಟಿಫುಲ್, ಅದ್ಭುತ ಪ್ರಗತಿ ಚೆನ್ನಾಗಿದೆ. ಕಮ್ಯುನಿಕೇಷನ್ಸ್, ಟೆಲಿಕಮ್ಯುನಿಕೇಷನ್ಸ್, ರೈಟಿಂಗ್, ಲಿಟರೇಚರ್, ಬರವಣಿಗೆ, ಲೇಖನ, ಚಿಂತನ, ಸಂಕಲನಕಾರರು, ಡಿಸೈನರ್ಸ್, ಆರ್ಕಿಟೆಕ್ಚರ್ ಡಿಸೈನ್ಸ್, ಸಿವಿಲ್ ಡಿಸೈನ್ಸ್, ಇಂಟೀರಿಯರ್ ಡಿಸೈನರ್ಸ್, ಫ್ಯಾಷನ್ ಡಿಸೈನರ್ಸ್, ಫೈನಾನ್ಷಿಯಲ್ ಡಿಸೈನರ್ಸ್, ಇಂಥ ಒಂದು ಇದರಲ್ಲಿ ತೊಡಗಿಸ್ಕೊಂಡಿರೋರು ವಿಶೇಷ ಅಭಿವೃದ್ಧಿಯ ದಿನ. ಮಿಥುನ ರಾಶಿ ಚೆನ್ನಾಗಿದೆ. ಸೇಲ್ಸ್ ಲೈನಲ್ಲಿ ಇದ್ದೀರಾ, ಮಾರ್ಕೆಟಿಂಗ್ ಲೈನಲ್ಲಿ ಇದ್ದೀರಾ. ಬುಧ 2ನೇ ಮನೆಯಲ್ಲಿ ಚಂದ್ರ ಬುಧನ ಸಾರದಲ್ಲಿದ್ದು ಆ ಒಂದು ಧನಸ್ಥಾನ, ವಾಕ್ಸ್ಥಾನ, ಮಾತಿನ ಮನೆಯಲ್ಲಿರೋದ್ರಿಂದ ಅಂತಹದರ ವೃತ್ತಿ, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಫಂಡ್ ಅಡ್ವೈಸರ್, ಈ ರೀತಿಯ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಕರ್ಕಾಟಕ ರಾಶಿ ನಿಮಗೂ ಚೆನ್ನಾಗಿದೆ. ವೃತ್ತಿಪರವಾಗಿ ತೊಂದರೆ ಏನಿಲ್ಲ. ಚಂದ್ರ ಹಾಗೂ ಕುಜ, ಚಂದ್ರ ಬುಧನ ಸಾರದಲ್ಲಿದ್ದು ಕುಜನ ಜೊತೆಯಲ್ಲಿ ಸೇರಿದಾಗ ಟೆಕ್ನಿಕಲ್ ಇಂಜಿನಿಯರ್, ಹಾರ್ಡ್ವೇರ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಅಗ್ರಿಕಲ್ಚರ್ ಇಂಜಿನಿಯರ್, ಈ ಥರದ್ದು ಆ ಕ್ರಿಟಿಕಲ್ ಇರತಕ್ಕಂಥದ್ದನ್ನು ಅದನ್ನು ಸಂಭಾಳಿಸಿ ಡಿಸೈನ್ ಮಾಡುವಷ್ಟರಲ್ಲಿ ಮಾಡುವ ಒಂದು ತಾಂತ್ರಿಕ ನೈಪುಣ್ಯತೆ ಅಂತ ಹೇಳ್ತೀವಲ್ಲ, ಟೆಕ್ನಾಲಜಿ ಅಡ್ವಾನ್ಸ್ಡ್, ಟೆಕ್ನಿಕಲ್ ಅಡ್ವಾಂಟೇಜ್ ಅಂತೆಲ್ಲ ಮಾತಾಡ್ತೇವಲ್ವಾ. ಸಖತ್ ಟೆಕ್ನಿಕಲ್ ಕಣವನು, ಏನು ಸಮಸ್ಯೆ ಇದ್ರು ಬಿಡಿಸ್ತಾನೆ ಕಣವನ ಹತ್ರ ಹೋದರೆ ಅಂತ ನಾವು ಕೇಳ್ತಿರ್ತೇವೆ. ಲಾಯರ್ಸ್, ಆಮೇಲೆ ಈ ಒಂದು ಲ್ಯಾಬ್ಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರು, ಈ ಒಂದು ಮೆಷಿನಿಸ್ಟ್ಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಸಿಂಹರಾಶಿ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು. ಬುಧ 8ನೇ ಮನೆ, ಜಾಗ್ರತೆ. ಆ ಬುಧನ ಸಾರದಲ್ಲೇ ಚಂದ್ರ ಮನೋಕಾರಕನು ಮಲಗಿದ್ದಾನೆ, ಶಕ್ತಿಕಾರಕನು ಮಲಗಿದ್ದಾನೆ. ಬುಧ ಬೇರೆ ಅಷ್ಟಮದಲ್ಲಿ ವಕ್ರವಾಗಿದ್ದಾನೆ. ಸೊ ಅದರಿಂದ ಬೇರೆಯವ್ರ ಮಾತು ನಿಮ್ಮನ್ನು ಉದ್ರಿಕ್ತ ಮಾಡ್ಬೋದು, ಇಲ್ಲ ನಿಮ್ಮ ಮಾತು ಬೇರೆಯವರಿಗೆ ಏನಾದರೂ ಒಂದು ಘಾಸಿ ಮಾಡಬಹುದು. ಎಚ್ಚರಿಕೆ. ಮೌನದಿಂದಿರುವುದು ತುಂಬ ಒಳ್ಳೆಯದು. ಇವತ್ತು ಎಷ್ಟು ಮೌನದಿಂದಿರ್ತೀರೋ ಅಷ್ಟು ಉತ್ತಮ. ಒಂದೊಂದು ಸಮಯ ಹಾಗೆ ನಮ್ಮ ಎಲ್ಲೆ ಮೀರಿ ನಾವು ಮಾತಾಡ್ಬಿಡ್ತೇವೆ. ನಮಗೆ ತಿಳಿದಿತ್ತು ನಾನು ಸರಿ ಕಣೋ, ನಾನೇ ಸರಿ, ನಾನು ಮಾಡಿದ್ದು ಸರಿ. ಒಬ್ಬ ಕಳ್ಳನನ್ನು ಕೇಳಿ ನಾನು ಸರಿ ಸಾರ್ ಅಂತಾನೆ. ಒಬ್ಬ ದೋಚಿದ ವ್ಯಕ್ತಿಯನ್ನು ಕೇಳಿ ನಾನು ಸರಿ ಸಾರ್ ಅಂತಾನೆ. ಒಬ್ಬ ಮೋಸ ಮಾಡಿದ ವ್ಯಕ್ತಿಯನ್ನು ಕೇಳಿ ನಾನು ಸರಿ ಸಾರ್ ಅಂತೀನಿ. ನನಗೂ ಅಷ್ಟೇ ಕೆಲವೊಂದಿದಾವೆ, ಏನೋ ಇದು ಇಂಥ ಬುದ್ಧಿಯ ನಿನ್ನದು, ಈ ಥರ ಮಾತಾಡ್ಬೋದಿತ್ತಾ, ಈ ಥರ ನಡ್ಕೋಬೋದಿತ್ತಾ. ಹೌದು. ಅದರಿಂದ ಸಿಂಹರಾಶಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಕನ್ಯಾ ರಾಶಿ ಚೆನ್ನಾಗಿದೆ. ಕಲೆಗೆ ಸಂಬಂಧಿತ ಪೇಂಟಿಂಗ್, ಚಿತ್ರಕಲೆ, ನಾಟ್ಯ, ಭರತನಾಟ್ಯ, ವಾದ್ಯ, ಸಂಗೀತ, ಹಾಡುಗಾರಿಕೆ, ಬರವಣಿಗೆ, ಲೇಖನ, ಪುಸ್ತಕ ಮಾರಾಟದ ಏಜೆನ್ಸಿಗಳು ಇಟ್ಕೊಂಡಿದ್ದೀರಾ. ಸ್ಪೀಚ್ ಕೊಡುವಂತಹ ಒಂದು ಮಾತನಾಡುವಂತಹ ಒಂದು ಪ್ರವಚನಕರ್ತರಾಗಿದ್ದೀರಿ, ಒಳ್ಳೆ ವಿದ್ವಾಂಸರಾಗಿದ್ದೀರಿ. ಅಂತಹ ಒಂದು ವೃತ್ತಿ ಉದ್ಯೋಗ, ಹರಿಕಥಾ ವಿದ್ವಾಂಸರಾಗಿದ್ದೀರಿ, ಮೋಟಿವೇಶನಲ್ ಸ್ಪೀಚರ್ ಆಗಿದ್ದೀರಿ, ಮೀಡಿಯಾಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಕಾವ್ಯ ಕವಿತಾ ಇವುಗಳನ್ನು ಕಲಿಸೋದು ಇಲ್ಲ ಬರೆಯೋದು ಮಾಡತಕ್ಕಂಥದ್ದು ಮಾಡ್ತಿದ್ದೀರಿ. ಅಂತಹ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ತುಲಾ ರಾಶಿ ಕೇಶಾಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಕಾಸ್ಮೆಟಿಕ್ಸ್ ಸರ್ಜನ್ ಆಗಿದ್ದೀರಿ, ಡರ್ಮಿಟಾಲಜಿಸ್ಟ್ ಆಗಿದ್ದೀರಿ, ಈ ಒಂದು ಕ್ಷೌರಿಕ ಅಂಗಡಿ ಇಟ್ಕೊಂಡಿದ್ದೀರಿ. ಅಂತಹದರ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಾಪಾರಗಳು ತುಂಬ ಕೂದಲು ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಮಾಡೋರಿದ್ದಾರಪ್ಪ. ನನ್ನ ಸ್ನೇಹಿತ ಅಶೋಕ ಬ್ಲೇಡೆ ಮೂವಿ ಮಾಡೋಕೆ ಹೋಗಿ ತೀರ್ಕೊಂಡಿದ್ದು. ಅದು ಒಳ್ಳೆ ಕಾನ್ಸೆಪ್ಟ್ ನನಗೆ ಹೇಳಿದ್ದ, ಆದರೂ ಹೇಳಿದ್ದೆ ಅಳತೆಗೆ ಮೀರಿದ ಕಣೋ, ಇದರಲ್ಲಿ ನೆಮ್ಮದಿಯಾಗಿದ್ದೀಯಾ ನೀನು, ಸುಮ್ಮನೆ ಏನೋ ಮಾಡೋಕೆ ಹೋಗ್ಬೇಡ. ಅಳತೆಗೆ ಮೀರಿ ಆಸೆ ಇರುತ್ತೆ ನಿನ್ನ ಹತ್ರ ಇದ್ದರೆ, ಅದು ರೆಗ್ಯುಲರ್ ಆಗಿದೆ, ಬರ್ತಿದೆ, ಇನ್ಕಮ್ ಇದೆ. ಅಲ್ಲಿ ಮೊದಲೇ ಮಾಡ್ತಿದ್ದಂಥ ಸೀರಿಯಲ್ಸಲ್ಲಿ 50 ದಿನ ಆದಮೇಲೆ 60 ದಿನ ಆದಮೇಲೆ ಪೇಮೆಂಟ್ಸು.
ಹೆಚ್ಚು ಕಡಿಮೆ ಒಂದು 2-3 ಕೋಟಿ ದುಡ್ಡು ಬರಬೇಕಿತ್ತು. ಇದನ್ನು ನೋಡಿ ಆ ಸಮಯ ನನಗೆ ಪೂರ್ತಿ ಎಲ್ಲ ಅರ್ಧ ಆದಮೇಲೆ ಹೇಳ್ತಾನೆ, ಎಲ್ಲ ಡಿಸೈನ್ ಮಾಡಿ ಆಗ್ಬಿಟ್ಟಿದೆ ಅಂತ. ಏನಕ್ಕೂ ಮಾಡ್ಕೊಳ್ಳೋಕೆ ಹೋದೆ ವಿನೋದ ಅಂತ ಹೇಳಿದೆ. ನೋಡಿ ಕರ್ಮ ಅಲ್ಲಿ ತಗೊಂಡೋಗಿ ನಿಲ್ಲಿಸ್ತು ಅನ್ನತಕ್ಕಂಥದ್ದು. ಸೊ ಒಂದು ಕೂದಲಿಗೆ ಸಂಬಂಧಪಟ್ಟಂಥದ್ದು ಕೋಟಿಗಟ್ಟಲೆ, ಮೊನ್ನೆ ಕೂಡ ನಾವು ನೋಡಿರ್ತೀವಿ, ಒಂದು 6-7 ಕೋಟಿಯ ಮೌಲ್ಯದ ಕೂದಲಿನ ಕಳ್ಳತನ ಆಗಿದೆ, ಬೇಯಿಸಿದ್ದಾರೆ, ಇಲ್ಲ ಹಿಡ್ಕೊಂಡಿದ್ದಾರೆ, ಇನ್ನೊಂದು ಅಂತ ಅಂಥದ್ದಿದೆ. ಸೊ ಅಂತ ಕೂದಲಿಗೆ ಸಂಬಂಧಪಟ್ಟಂಥ ಸಂಸ್ಕರಣ, ಎಕ್ಸ್ಪೋರ್ಟ್ ಮಾಡ್ತಿರೋದು, ವಿಗ್ ಮಾಡ್ತಿರೋದು, ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ಲೈನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು, ಚರ್ಮ, ಬಣ್ಣ, ಅಲಂಕಾರ, ಸ್ಕಿನ್ನು, ಕಾಸ್ಮೆಟಿಕ್ಸು, ಇಂಥವುಗಳಿಗೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ, ಭಾಗ್ಯದಲ್ಲಿ ಚಂದ್ರ, ಬುಧನ ಸಾರ, ವಿಪರೀತ ಬುದ್ಧಿ ಓಡುತ್ತೆ, ವಿಪರೀತ ತುಂಬ ಹೆಡ್ಡೇಕಲ್ಲಿ ಬಳದು ಬಿಡ್ತೀರಿ. ನೀವು ಜಾಸ್ತಿ ಬುದ್ಧಿ ಉಪಯೋಗಿಸ್ಬಾರ್ದು. ನೀವು ತುಂಬ ಸಿಂಪಲ್ ಆಗಿರಬೇಕು. ಇದಿಷ್ಟೇ, ಅಷ್ಟು ಮಾಡಿ ಎದ್ದು ಬರಬೇಕು. ಇದು ಮಾಡ್ತೀನಿ, ಅದು ಮಾಡ್ತೀನಿ, ಇದು ನೋಡ್ತೀನಿ, ಅದು ನೋಡ್ತೀನಿ, ಇದು ನೋಡ್ತೀನಿ, XYZ ಆಯಿತು ಅಂದರೆ ಗೋವಿಂದ 2 ಕೈ 2 ಕಾಲು ಹಿಂಗೆ ಎತ್ಕೊಂಡು ಮಲ್ಕೋತೀರ ಅಷ್ಟೇ. ಮುಖ್ಯವಾಗಿ ತಲೆ ಇಟ್ಕೊಂಡು ಮಲಗ್ತೀರಿ. ನಿಮಗೆ ಬರೋ ದೊಡ್ಡ ಸಮಸ್ಯೆ ತಲೆನೋವು. ವೃಶ್ಚಿಕ ರಾಶಿಯವರಿಗೆ ತಲೆಬೇನೆ ಸಿಕ್ಕಾಬಟ್ಟೆ ಇರುತ್ತೆ. ಮೆದುಳಲ್ಲಿ ಓಡ್ತಾ ಇರುತ್ತೆ ನಿಮಗೆ. ಕಿವಿ ನೋವು, ಮೂಗು ನೋವು, ಕಣ್ಣು ನೋವು, ಅರ್ಧ ತಲೆ ನೋವು, ಮೈಗ್ರೇನು, ಇನ್ನೊಂದು ಸರ್ವಸಾಧಾರಣ. ಅದ್ರಲ್ಲಿ ಬುಧನ ತತ್ವದಲ್ಲಿ ಇದ್ರೆ ಇವತ್ತು ಇನ್ನೊಂದಷ್ಟು ಆಗುತ್ತೆ. ವೆರಿ ಕೇರ್ಫುಲ್. ಚೆಕ್ ವಿತ್ ಒಂದೊಳ್ಳೆ ENT ಸ್ಪೆಷಲಿಸ್ಟ್ ಹತ್ರ ಆಗಾಗ ಚೆಕಪ್ ಮಾಡಿಸ್ಕೊಳ್ಳಿ. ನೀವು ಸ್ವಲ್ಪ ಖಾರ, ಉಪ್ಪು, ಹುಳಿ ಸ್ವಲ್ಪ ಜಾಸ್ತಿ ತಿನ್ನೋರು ನೀವು, ಸ್ಪೈಸಿ ಪರ್ಸನ್. ತುಂಬ ಸಾದಾ ಸೀದಾ ಊಟ ತಿನ್ಬೇಕು, ನೀವು ತಿನ್ನೋಲ್ಲ. ನಿಮ್ಮನ್ನು ಕಟ್ಟಾಕ್ಬಿಟ್ಟು ಏನು ಮಾಡಬೇಕು ಅಂದರೆ ಒಂದು 15 ದಿನ 20 ದಿನ 1 ತಿಂಗಳು ಬರೀ ಜೈಲೂಟ ಥರ ಕೊಡಬೇಕು. ಉಪ್ಪು ಇಲ್ಲ, ಖಾರ ಇಲ್ಲ, ಹುಳಿ ಇಲ್ಲ, ಏನಿಲ್ಲ, ಗಂಜಿ ಊಟ. ಯಾರು ನಾರ್ಮಲ್, ನಿಮಗೆಲ್ಲ ಕಾಯಿಲೆ ಹೊರಟೋಯ್ತು. ನಿಮ್ಗೆ ಯಾವ BP ಬರಲ್ಲ, ಯಾವ ಶುಗರ್ ಬರಲ್ಲ, ಏನೂ ಬರಲ್ಲ. ಇವರು ವೃಶ್ಚಿಕ ರಾಶಿಯವ್ರಿಗೆ ಮಾಡಬೇಕಾಗಿರೋದೇ ಅದು. ಎಲ್ಲ ರುಚಿ. ಉಪ್ಪು ಹಿಂಗಿರ್ಬೇಕು ನಮಗೆ. ಉಪ್ಪಿನಕಾಯಿ ಒಂದಿರಬೇಕು, ಒಂದು ಸಂಡಿಗೆ ಒಂದಿರಬೇಕು, ಒಂದು ಪಕೋಡೆ ಒಂದಿರಬೇಕು, ಒಂದು ಗೊಜ್ಜು ಒಂದಿರಬೇಕು. ಅಯ್ಯಯ್ಯೋ, ಅದಿಲ್ಲ ಅಂದರೆ ನಿಮಗೆ ತಿಂದಿದ್ದರಗಲ್ಲ. ದಟ್ ಇಸ್ ದ ರೀಸನ್ ಯು ವಿಲ್ ಹ್ಯಾವ್ ಎ ಪ್ರಾಬ್ಲಮ್. ಸ್ವಲ್ಪ ಊಟದಲ್ಲಿ ಇವತ್ತು ಪಥ್ಯವಾಗಿರಿ. ತಿಂಗಳಲ್ಲಿ 2 ದಿನ ನೀವು ಏಕಾದಶಿ ವ್ರತ ನೀವು ಮಾಡಲೇಬೇಕು. ವೃಶ್ಚಿಕ ರಾಶಿಯವರು ಪೂರ್ತಿ ದಿನ ಉಪವಾಸ, ದ್ವಾದಶಿಗೆ ಬ್ರೇಕ್ ಮಾಡ್ಕೊಳ್ಳಿ. ಬರೀ ನೀರಲ್ಲಿರಿ, ಬರೀ ಹಣ್ಣಲ್ಲಿರಿ, ಮೌನ ವಹಿಸಿ, ತುಂಬ ಮೌನ. ಏಕಾದಶಿ ದಿನ ನೀವು ಮೌನ ವ್ರತಕ್ಕೆ ಜಾರಿಬಿಡಿ. ವೃಶ್ಚಿಕ ರಾಶಿಯವರು ನಾರಾಯಣಪ್ಪ, ನಾಗಪ್ಪ, ನಿಜಲಿಂಗಪ್ಪ, ನಾಗೇಶ, ನಾಗರಾಜು, ನಯನ, ಎಲ್ಲ ನಾಗಮ್ಮ, ನಾಗಲಕ್ಷ್ಮಿ, ಇವರೆಲ್ಲ ನೀ, ನೇ, ನೋ, ಯಾ, ಯು, ಏ, ಇವರೆಲ್ಲ ನಿಮಗೆ ಅಷ್ಟನ್ನು ಮಾಡ್ಕೊಳ್ಳಿ, ನೆಮ್ಮದಿ ಆಗಿರ್ತೀರಿ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಅಷ್ಟಮದಲ್ಲಿ ಚಂದ್ರ, ಬುಧನ್ ಸಾರ, ಹುಷಾರು. ಸಪ್ತಮಾಧಿಪತಿ ಅಷ್ಟಮದಲ್ಲಿ ಅಂದರೆ ಯಾರಿಗ ದುಡ್ಡು ಕೊಟ್ರಿ ಅಂದರೆ ಓಡೋಗ್ತೀವಿ. ಹುಷಾರು. ಮಾಡಲಿಕ್ಕೆ ಹೋಗ್ಬೇಡಿ, ಕೊಡ್ಲಿಕ್ಕೂ ಹೋಗ್ಬೇಡಿ, ತಗೊಳ್ಲಿಕ್ಕೂ ಹೋಗ್ಬೇಡಿ. ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ನೀರ್ಭದ್ರ. ಈ ಲೋಕ ಮೋಸವಯ್ಯ. ತಗೊಳ್ಳೋವರೆಗೂ ನಾನು ಹೇಳ್ತೀನಲ್ವಾ, ತಗೊಳ್ಳೋವರೆಗೂ ಜೇನು. ಅಯ್ಯೋ ಸರ್, ನೀವು ಎಂಥ ಧರ್ಮದ ಮಾತು ಅನ್ಕೋತೀವಿ. ಇಲ್ವೇ ಇಲ್ಲ, ತಗೊಂಡ್ಮೇಲೆ ಅವನು. ಈ ಲೋಕವೇ ಹಾಗೆ. ಸೊ ತುಂಬ ಕೇರ್ಫುಲ್ ಇರಿ ಧನುಸು ರಾಶಿ. ಕೊಡೋದು, ತಗೊಳ್ಳೋದು, ಮಾಡೋದು, ನೋಡೋದು ಇವತ್ತು ಆದಷ್ಟು ನಿಮ್ಮ ಬಾಯಿ, ಕಣ್ಣು, ಕೈ 3 ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಬೆಟರ್. ಏನು ಮಕರ ರಾಶಿ ಚೆನ್ನಾಗಿದೆ. ನಿಮ್ಮ ಲೆಕ್ಕಾಚಾರ, ನಿಮ್ಮ ಏನಾದರೂ ಅಕೌಂಟೆಂಟ್ ಆಗಿದ್ದೀರಿ, ಅಡ್ವೈಸರ್ ಆಗಿದ್ದೀರಿ, ಯಾರ ಹತ್ರ ಆದರೂ ಲೆಕ್ಕಪತ್ರಗಳನ್ನು ನೋಡಿಕೊಳ್ಳತಕ್ಕಂಥ ವ್ಯವಹಾರ, ಉದ್ಯೋಗ, ಕೆಲಸ, ಕಾರ್ಯ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ತುಂಬ ಅದ್ಭುತವಾದಂಥ ಅಭಿವೃದ್ಧಿಯನ್ನು ಪಡೆಯತಕ್ಕಂಥ ಒಂದು ದಿನವಾಗಿರುತ್ತದೆ. ಚೆನ್ನಾಗಿದೆ. ಸೂಪರ್ವೈಸಿಂಗ್, ಗೈಡಿಂಗ್, ಡಿಸೈನಿಂಗ್, ಅದ್ಭುತವಾದಂಥ ದಿನ. ಕುಂಭರಾಶಿ, ಚಂದ್ರ ಬುಧನ ಸಾರದಲ್ಲಿದ್ದು, ಬುಧ 2ನೇ ಮನೆಯಲ್ಲಿದ್ದಾನೆ, ತೊಂದರೆ ಏನಿಲ್ಲ. ಚಂದ್ರ 6ನೇ ಮನೆಯಲ್ಲಿದ್ರೇನೆ ನಿಮಗೆ ಅನುಕೂಲ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ನಿಮ್ಮ ಲೆಕ್ಕಾಚಾರಕ್ಕೆ ತಕ್ಕಂತೆ ನಡೀತು. ಬಟ್ ಬುಧ ವಕ್ರ, ನಿಮ್ಮ ಎದುರುಗಡೆ ಇರೋರು ನಿಮ್ಮ ಥರ ನಿಮ್ಮ ಸ್ಪೀಡ್ಗಿರಲ್ಲ. ನೀವು ಸ್ಪೀಡೇ. ನೀವು
ಸಿಕ್ಕಾಬಟ್ಟೆ ಸ್ಪೀಡು, ನೀವು ಜೆಟ್ ಸ್ಪೀಡು, ಅದು ದೊಡ್ಡ ಸಮಸ್ಯೆ ಅಷ್ಟೇ. ಬಿಕ್ಕಂತ ಏನು ತೊಂದರೆಗಳಿಲ್ಲ, ಚೆನ್ನಾಗಿದೆ. ಮೀನ ರಾಶಿ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಬುಧನ್ ಸಾರದಲ್ಲಿರೋದ್ರಿಂದ ನಾಲ್ಕು ಐಡಿಯಾಗಳು ಬರುತ್ತೆ. ಇದನ್ನ ಮಾಡೋಣ, ಅದನ್ನ ಮಾಡೋಣ, ಒಂದೇ ಬಾರಿ 4 ಕೆಲಸ. ಅಡಿಗೆನೂ ನೀವೇ ಮಾಡೋದು, ಅಡಿಗೆಗೆ ಬೇಕಾದ ತರಕಾರಿ ಅಕ್ಕಿ ಬೇಳೆನೂ ನೀವೇ ತರೋದು, ಮಾಡೋದು ನೀವೇ, ಬಡಿಸೋದು ನೀವೇ, ತೊಳೆಯೋದು ನೀವೇ, ಕ್ಯಾಶಿಯರು ನೀವೇ, ಪಾತ್ರೆ ತೊಳೆಯೋದು ನೀವೇ, ಸರ್ವ್ ಮಾಡೋದು ನೀವೇ. ಸುಸ್ತಾಗ್ಬಿಟ್ಟು ಮಲಗ್ಬಿಡ್ತೀರಿ. ಯಾವುದಾದ್ರೂ ಒಂದನ್ನು ಹಿಡ್ಕೊಳ್ಳಿ, ಎಕ್ಸ್ಪರ್ಟ್ ಆಗ್ಲಿಕ್ಕೆ ಒಂದನ್ನ ಹಿಡಿದುಕೊಳ್ಳಿ. ಒಂದು ಬಾವಿ ಇಟ್ಕೊಂಡಿದ್ರೆ ಬಾವಿ ತೊಳೋದಷ್ಟೇ, ಅಷ್ಟೇ ಮಾಡಿ. ಯಾಕಂದ್ರೆ ನಿಮಗೆ ವಿಚಿತ್ರವಾಗಿ ಇವತ್ತು 4 ಐಡಿಯಾ, 4 ಜನ, 4 ಐಡಿಯಾ, ಕಾನ್ಸೆಪ್ಟು, ಅದು ಇದು ಅಂತ ಮಾಡೋಕೆ ಹೋಗಿ ಇರೋದನ್ನ ಕೆಡಿಸ್ಕೊಬಿಡ್ತೀರ. ಅದೊಂದು ಜಾಗ್ರತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.